ಇನ್ನು ಬಜೆಟ್ ಮೇಲೆ ಬಹು ನಿರೀಕ್ಷೆಯನ್ನ ಇಟ್ಟಿದೆ ನಮ್ಮ ಕರ್ನಾಟಕ. ಇನ್ನು ಕರ್ನಾಟಕಕ್ಕೆ ಖುಷಿ ಸುದ್ದಿಯನ್ನ ಕೊಡ್ತಾರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ಬಜೆಟ್ ಮೇಲೆ ಬಹು ನಿರೀಕ್ಷೆಯನ್ನ ಇಟ್ಟಿದೆ ಕರ್ನಾಟಕಕ್ಕೆ ಖುಷಿ ಸುದ್ದಿಯನ್ನ ಕೊಡ್ತಾರ ನಿರ್ಮಲಾ ಸೀತಾರಾಮನ್. ತಾನು ಪ್ರತಿನಿಧಿಸೋ ರಾಜ್ಯಕ್ಕೆ ಏನ್ ಗಿಫ್ಟ್ ಕೊಡ್ತಾರೆ? ಇನ್ನು ಬೆಂಗಳೂರು ಹುಬ್ಬಳ್ಳಿಗೆ ಕೈಗಾರಿಕಾ ಸ್ಮಾರ್ಟ್ ಸಿಟಿ ಸಿಗುತ್ತಾ? ಈ ಬಾರಿ ಸೆಮಿಕಂಡಕ್ಟರ್ ಹೂಡಿಕೆಗೆ ಯೋಜನೆಯನ್ನ ತರ್ತಾರಾ? ಹಾಗೆ ಪ್ರಮುಖವಾದಂತಹ ನಗರಗಳಿಗೆ ಹೊಸ ಬಸ್ ಟರ್ಮಿನಲ್ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿ ಕಾಣಿಸ್ತಾ ಇರುವುದು. ಪಶ್ಚಿಮ ಘಟ್ಟ ಮಲೆನಾಡು ಅಭಿವೃದ್ಧಿಗೆ 10,000 ಕೋಟಿ ಬೇಡಿಕೆ ಕೂಡ ಇಟ್ಟಿರುವಂಥದ್ದು. ಒಟ್ಟಾರೆಯಾಗಿ ಈ ಬಾರಿ ಕರ್ನಾಟಕದ ಜನತೆ 2025ರ 8ನೇ ಬಜೆಟ್ ಮಂಡನೆ ಮಾಡ್ತಾ ಇರುವಂತಹ ನಿರ್ಮಲಾ ಸೀತಾರಾಮನ್ ವಿತ್ತ ಸಚಿವೆಯ ಮೇಲೆ ಹಲವಾರು ಬೇಡಿಕೆಗಳನ್ನ ಕೂಡ ಈಗಾಗಲೇ ಇಡ್ತಾ ಇರುವಂಥದ್ದು, ಹಲವಾರು ನಿರೀಕ್ಷೆಗಳನ್ನ ಕೂಡ ಇರುವಂಥದ್ದು. ಬೆಂಗಳೂರು ಹುಬ್ಬಳ್ಳಿಗೆ ಕೈಗಾರಿಕಾ ಸ್ಮಾರ್ಟ್ ಸಿಟಿ ಸಿಗುತ್ತಾ ಎನ್ನುವ ಪ್ರಶ್ನೆ ಇರುವಂಥದ್ದು. ಪಶ್ಚಿಮ ಘಟ್ಟ ಮಲೆನಾಡು ಅಭಿವೃದ್ಧಿಗೆ 10,000 ಕೋಟಿಗೆ ಈಗಾಗಲೇ ಬೇಡಿಕೆಯನ್ನ ಕೂಡ ಇಟ್ಟಿರುವಂಥದ್ದು. ಇನ್ನು ಪ್ರಮುಖ ನಗರಗಳಿಗೆ ಹೊಸ ಬಸ್ ಟರ್ಮಿನಲ್ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ಕೆಲವೊಂದಷ್ಟು ಪ್ರಮುಖವಾದಂತಹ ವಿಚಾರಗಳನ್ನ ನೋಡುತ್ತವೆ. ಅಂದ್ರೆ 8ನೇ ಬಜೆಟ್ ಆಗಿದೆ. ಇನ್ನು ಬಡವರು ಮಹಿಳೆಯರಿಗೆ ಈ ಬಾರಿ ಗಿಫ್ಟ್ ಕೊಡ್ತಾ ಇರುವಂತಹ ನಿರ್ಮಲಾ ಸೀತಾರಾಮನ್ ಪ್ರತಿನಿಧಿಸ್ತಾ ಇರುವಂಥದ್ದು ಇನ್ನು ಕರ್ನಾಟಕ ರಾಜ್ಯದಿಂದ. ಆದ್ರೆ ತಾವು ಪ್ರತಿನಿಧಿಸುವಂತಹ ರಾಜ್ಯಕ್ಕೆ ಏನ್ ಗಿಫ್ಟ್ ಕೊಡ್ತಾರೆ ಎನ್ನುವಂತಹ ಒಂದು ಭಾರೀ ಕುತೂಹಲ ಇರುವಂಥದ್ದು. ಇನ್ನು 3ನೇ ಆರ್ಥಿಕ ಶಕ್ತಿಯ ಒಂದು ಇಲ್ಲಿ ಸೂಚನೆ ಆಗ್ತಾ ಇರುವಂಥದ್ದು. ಇನ್ನು ತೆರಿಗೆ ಭಾರವನ್ನ ಇಳಿಸುವ ಕಸರತ್ತನ್ನ ಕೂಡ ಮಾಡ್ತಾ ಇದೆ. ಕರ್ನಾಟಕಕ್ಕೆ ಅನುದಾನದ ಗಂಟು ಸಿಗುತ್ತಾ? ಕೆಲವೊಂದಷ್ಟು ಕೃಷಿ ವಲಯ ಆಗಿರಬಹುದು, ಹಾಗೆ ಸ್ಲ್ಯಾಬ್ ಬದಲಾವಣೆ ಆಗಿರಬಹುದು, ಹಳೆ ಸ್ಲ್ಯಾಬ್ ಹೊಸ ಸ್ಲ್ಯಾಬ್ ಪದ್ಧತಿ ಬದಲಾಗುತ್ತಾ ಎನ್ನುವಂತಹ ನಿರೀಕ್ಷೆಗಳಾಗಿರಬಹುದು, ಅಥವಾ ರೈಲ್ವೆ ಮೇಲೆ ಇರುವಂತಹ ನಿರೀಕ್ಷೆಗಳಾಗಿರಬಹುದು, ಕೃಷಿಯಲ್ಲಿ ಇರುವಂತಹ ನಿರೀಕ್ಷೆಗಳಾಗಿರಬಹುದು. ಇವೆಲ್ಲವನ್ನ ಹೊರತುಪಡಿಸಿ ನಮ್ಮ ಕರ್ನಾಟಕದಿಂದ ಕೂಡ ಹಲವಾರು ಬೇಡಿಕೆಗಳನ್ನ ಇಟ್ಟಿರುವಂಥದ್ದು. ಆದರೆ ಆ ಬೇಡಿಕೆಗಳು ಈಡೇರುತ್ತಾ? ಬೆಳಗಾವಿಗೆ ಚತುಷ್ಪಥ ಎಲಿವೇಟೆಡ್ ರಸ್ತೆ ಕಾರಿಡಾರ್ ಬರುತ್ತಾ ಎನ್ನುವಂತಹ ಪ್ರಶ್ನೆ ಇದೀಗ ಬಜೆಟ್ ಮುಂದೆ ಇದೆ. ಪುಣೆ ಬೆಂಗಳೂರು ಎಕ್ಸ್‌ಪ್ರೆಸ್ ವೇ ಘೋಷಣೆಯಾಗುತ್ತಾ ಈ ಬಾರಿಯಾದ್ರೂ? 1,000 ಕೋಟಿ ವೆಚ್ಚದ ಶಿರಾಡಿ ಘಾಟ್ ರಸ್ತೆಗೆ ಅನುಮತಿ ಸಿಗುತ್ತಾ ಕೇಂದ್ರದಿಂದ? 3.8 ಕಿಲೋಮೀಟರ್ ಸುರಂಗ, 10 ಕಿಲೋಮೀಟರ್ ಫ್ಲೈಓವರ್ ಒಳಗೊಂಡಂತಹ ಶಿರಾಡಿ ರಸ್ತೆ ಇದಾಗಿರುವಂಥದ್ದು. ಹಾಗೆ ಕಳಸಾ ಬಂಡೂರಿ ಯೋಜನೆ ಇನ್ನ ಪ್ರಮುಖವಾದಂತಹ ಯೋಜನೆ. ಈ ಒಂದು ಯೋಜನೆಗೆ ಅನುಮತಿ ಸಿಗುತ್ತಾ? ಮೇಕೆದಾಟು ಪ್ಲಾನ್ಗೆ ಓಕೆ ಅನ್ನುತ್ತಾ ಕೇಂದ್ರ ಬಜೆಟ್? ಭದ್ರಾ ಯೋಜನೆಯ 5,300 ಕೋಟಿ ರಿಲೀಸ್ ಆಗುತ್ತಾ? 2025ರ ಬಜೆಟ್ ಮೇಲೆ ಸಾಕಷ್ಟು ನಿರೀಕ್ಷೆಗಳಿರುವಂಥದ್ದು. ಬೆಳಗಾವಿಗೆ ಚತುಷ್ಪಥ ಹೈವೇ, ಇನ್ನ ಪುಣೆ ಬೆಂಗಳೂರು ಎಕ್ಸ್‌ಪ್ರೆಸ್ ವೇ ಘೋಷಣೆಯಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿ ಕಾಣಿಸ್ತಾ ಇರುವಂಥದ್ದು. ಆದರೆ ಇವೆಲ್ಲವೂ ಕೂಡ ನಿರೀಕ್ಷೆ ಇರುವಂಥದ್ದು. ಒಂದು ಕಡೆ ನೋಡೋದಾದ್ರೆ 1,000 ಕೋಟಿ ವೆಚ್ಚದ ಶಿರಾಡಿ ಘಾಟ್ ರಸ್ತೆಗೆ ಅನುಮತಿಯನ್ನ ಕೊಡುತ್ತಾ ಕೇಂದ್ರ. ಇನ್ನು ಶಿರಾಡಿ ಘಾಟ್ ಅಂದ ತಕ್ಷಣ 3.8 ಕಿಲೋಮೀಟರ್ ಸುರಂಗ ಇರುವಂಥದ್ದು. ಇನ್ನು ಕಳಸಾ ಬಂಡೂರಿ ಯೋಜನೆ ಕೂಡ ಸುಮಾರು ವರ್ಷಗಳಿಂದ ಒಂದು ನಿರೀಕ್ಷೆಯನ್ನ ಇಟ್ಕೊಂಡು ಬಂದಿದೆ. ಮೇಕೆದಾಟು ಯೋಜನೆ ಕೂಡ ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿರುವಂಥದ್ದು. ಹಾಗೆ ಭದ್ರಾ ಯೋಜನೆಯ 5,300 ಕೋಟಿ ಈಗ ಅನುದಾನ ಬರುತ್ತಾ ಕರ್ನಾಟಕಕ್ಕೆ? ಇವೆಲ್ಲ ಪ್ರಶ್ನೆಗಳು ಕೂಡ ಇರುವಂಥದ್ದು. ಇನ್ನು ಬಜೆಟ್ ಮಂಡನೆ ಆದಾಗಲೇ ಈ ನಿರೀಕ್ಷೆಗಳು ನಿಜವಾಗುತ್ತಾ ಎನ್ನುವಂತಹ ಮಾಹಿತಿ ದೊರಕೋದು. ಕರ್ನಾಟಕದಲ್ಲಿ ಕೂಡಲೇ ಏಮ್ಸ್ ಸ್ಥಾಪನೆ, ಇನ್ನು ಬೆಂಗಳೂರಲ್ಲಿ ಎಲೆಕ್ಟ್ರಾನಿಕ್ಸ್ ಬಿಸಿನೆಸ್ ಹಬ್ ಸ್ಥಾಪನೆಯಾಗುತ್ತಾ? ಕೆಲವೊಂದಷ್ಟು ಪ್ರಶ್ನೆಗಳು ಕೂಡ, ಕೆಲವೊಂದಷ್ಟು ಯೋಜನೆಗಳು ಕೂಡ ಇರುವಂಥದ್ದು. ಫೆರಿಫೆರಲ್ ರಿಂಗ್ ರಸ್ತೆಗೆ 6,000 ಕೋಟಿ ಅನುದಾನ ಬಿಡುಗಡೆಯಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ಇನ್ನು ಬೆಂಗಳೂರಿನಲ್ಲಿ ಸುರಂಗ ಎಲಿವೇಟೆಡ್ ರಸ್ತೆಗೆ, ಬೆಂಗಳೂರಲ್ಲಿ ಪ್ರವಾಹ ನಿಯಂತ್ರಣಕ್ಕೆ 3,000 ಕೋಟಿ ನೆರವನ್ನ ನೀಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ಇನ್ನು BDA 8 ಪಥದ ರಿಂಗ್ ರೋಡ್ ಆಗಿರಬಹುದು, 27,000 ಕೋಟಿ ವೆಚ್ಚದ 73 ಕಿಲೋಮೀಟರ್ ಉದ್ದದ ರಿಂಗ್ ರೋಡ್ ಇದಾಗಿದೆ. ಕರ್ನಾಟಕದಲ್ಲಿ ಕೂಡಲೇ ಏಮ್ಸ್ ಸ್ಥಾಪನೆಯಾಗುತ್ತಾ ಎನ್ನುವಂತಹ
ವಿಚಾರಗಳು ಕೂಡ ಇದೀಗ ಇರುವಂಥದ್ದು. ಒಟ್ಟಾರೆಯಾಗಿ ಕೆಲವೊಂದಷ್ಟು ಕರ್ನಾಟಕಕ್ಕೆ ಏನೇನು ಸಿಗಬಹುದು ಅಂತ ನೋಡುವುದಾದರೆ ಕರ್ನಾಟಕಕ್ಕೆ ನಿರೀಕ್ಷೆಗಳು ತುಂಬ ಇರುವಂಥದ್ದು. ಒಂದು ರೈತರಿಗೆ ಹೊಸ ಕೋಲ್ಡ್ ಸ್ಟೋರೇಜ್ ಆಗಿರ್ಬೋದು, ಇನ್ನು ಸೆಮಿಕಂಡಕ್ಟರ್ ಹೂಡಿಕೆಗೆ ಒಂದು ಯೋಜನೆಯನ್ನು ರೂಪಿಸುವಂತಹ ಯೋಜನೆಯನ್ನು ಏನಾದರೂ ಜಾರಿಗೆ ತರ್ತಾರಾ? ಹಾಗೆ ಪ್ರಮುಖ ನಗರಗಳಿಗೆ ಹೊಸ ಬಸ್ ಟರ್ಮಿನಲ್ ಅನುದಾನ ಘೋಷಣೆ ಮಾಡುವಂತಹ ಸಾಧ್ಯತೆಗಳು ಏನಾದರೂ ಇದೆಯಾ? ಇನ್ನು ಹೊಸಕೆರೆ ನಿರ್ಮಾಣಕ್ಕೆ ಯೋಜನೆಯನ್ನು ಏನಾದರೂ ರೂಪಿಸಿದ್ದಾರಾ? ಹಾಗೆ ಬೆಳಗಾವಿಗೆ ಚತುಷ್ಪಥ ಎಲಿವೇಟೆಡ್ ರಸ್ತೆಯ ಕಾರಿಡಾರ್ ಇದು ಕೂಡ ನಿರೀಕ್ಷೆಯಾಗಿರುವಂಥದ್ದು. ಕರ್ನಾಟಕದ ಮತ್ತಷ್ಟು ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಘೋಷಣೆಯನ್ನ ಮಾಡ್ತಾರಾ? ನಂಜನಗೂಡು ಕೊಳ್ಳೇಗಾಲ ಕೇರಳ ಹೆದ್ದಾರಿ ಅಗಲೀಕರಣ ಆಗುತ್ತಾ? ಮಳವಳ್ಳಿ ಕೊಳ್ಳೇಗಾಲ ಕನಕಪುರ ತಮಿಳುನಾಡು ಹೆದ್ದಾರಿ ಘೋಷಣೆಯಾಗುತ್ತಾ? ಅಮೃತ್ ಸ್ಮಾರ್ಟ್ ಸಿಟಿ ಯೋಜನೆಯಡಿ 10,000 ಕೋಟಿ ನಿರೀಕ್ಷೆ ಕೂಡ ಇರುವಂಥದ್ದು ನಮ್ಮ ಕರ್ನಾಟಕ. ಇನ್ನು ಕಲ್ಯಾಣ ಕರ್ನಾಟಕಕ್ಕೆ 5,000 ಕೋಟಿ ವಿಶೇಷ ಪ್ಯಾಕೇಜ್ ಘೋಷಣೆಯಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ಕರ್ನಾಟಕದ ಮತ್ತಷ್ಟು ರಸ್ತೆ ರಾಷ್ಟ್ರೀಯ ಹೆದ್ದಾರಿಯಾಗುತ್ತಾ? ಅಂದ್ರೆ ಕೆಲವೊಂದಷ್ಟು ಹಳ್ಳಿ ಭಾಗಗಳಿದೆ, ಕೆಲವೊಂದಷ್ಟು ಗ್ರಾಮ ಭಾಗಗಳಿದೆ. ಒಟ್ಟಾರೆಯಾಗಿ ನೋಡೋದಾದ್ರೆ ಮಳವಳ್ಳಿ ಕೊಳ್ಳೇಗಾಲ ಕನಕಪುರ ತಮಿಳುನಾಡು ಹೆದ್ದಾರಿ ಘೋಷಣೆಯಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ಅದು ಅಮೃತ್ ಸಿಟಿ ಯೋಜನೆಯಡಿಯಲ್ಲಿ. ಇನ್ನು BDA 8 ಪಥದ ರಿಂಗ್ ರೋಡ್ಗೆ ಅನುಮೋದನೆಯನ್ನ ನೀಡಲು ಸಾಧ್ಯವಾಗ್ತಾ ಇದೆಯಾ ಈ ಒಂದು ಬಜೆಟ್ನಲ್ಲಿ? ಹಾಗೆ 27,000 ಕೋಟಿ ವೆಚ್ಚದ 73 ಕಿಲೋಮೀಟರ್ ಉದ್ದದ ರಿಂಗ್ ರೋಡ್ ಇದಾಗಿದೆ. ಮೇಕೆದಾಟು ಡ್ಯಾಂ ಯೋಜನೆಗೆ ಜಲ ಆಯೋಗ ಗ್ರೀನ್ ಸಿಗ್ನಲ್ ಅನ್ನ ನೀಡುತ್ತಾ ಅಂತ ಕಾದು ನೋಡಬೇಕಾಗಿರುವಂಥದ್ದು.